ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80ನೇ ವರ್ಷದ ದಿನಾಚರಣೆಯನ್ನ ಆಚರಣೆ ಮಾಡುವಂತ ಒಂದು ದಿನ ಹಿಂದಿನ ರಾತ್ರಿ ದೇಶ ವಿಭಜನೆ ಆದಂತ ಒಂದು ಕೆಟ್ಟ ದಿನ. ಆ ದಿನ ಹೊಸನಗರದಲ್ಲಿ ಕೊಟ್ಕೆಲ್ ಕಟ್ಕೊಂಡಂತ ಆಕಳನ್ನ ಕಳ್ಳತನ ಮಾಡಿ ಅದನ್ನ ಗಾಡಿಯೊಳಗೆ ಹಾಕೊಂಡು ಶಿಕಾರಿಪುರ ತಾಲೂಕಿನ ಕವಾಸ್ಪುರಕ್ಕೆ ಮುಟ್ಟಿಸುವಂತ ಎಲ್ಲ ಷಡ್ಯಂತ್ರನೂ ಇತ್ತು. ಅದನ್ನ ಫಾಲೋಅಪ್ ಅನ್ನ ಮಾಡಿಕೊಂಡು ಹಿಂದಿಂದೆ ಬಂದಂತ ನಮ್ಮ ಹಿಂದೂ ಬಾಂಧವರಿಗೆ ಹುಡುಗರುಗಳಿಗೆ 3-4 ಜನ ಕಾರ್ಯಕರ್ತರು ಕಾರಲ್ಲಿ ಬರ್ತಾ ಇದ್ದಾರೆ. ಅನಂತಪುರ ಸಾಗರ, ಹೊಸನಗರ, ಅನಂತಪುರ ಸಾಗರ, ಅನಂತಪುರ ಶಿಕಾರಿಪುರದ ಗಡಿಯಲ್ಲಿ ಯಾರು ಆ ಗೋವನ್ನ ಕಳ್ತನ ಮಾಡಿದ್ರು ಅಲ್ಲಿ ಕವಾಸ್ಪುರಕ್ಕೆ ಫೋನ್ ಮಾಡಿ ಅಲ್ಲಿಂದ ಗುಂಡಾಗಳನ್ನು ಕರೆಸಿ ಅವ್ರು ತನ್ನ ಏನ್ ಫಾಲೋಅಪ್ ಮಾಡ್ಕೊಂಡ್ ಬಂದಂತ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂತ ಎಲ್ಲ ಪ್ರಯತ್ನ, ಮತ್ತೆ ಕಾರಿಗೆ ಸುಮಾರು ಒಂದು 20-30 ಮಚ್ಚಿನ ಒಂದು ಕನ್ಲಿಯಲ್ಲಿ ಹೊಡೆತವನ್ನ ಕಾಣುತ್ತೆ, ಗ್ಲಾಸ್ ಸೇರೋದು ಪುಡಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ಶಿಕಾರಿಪುರ ನಗರವನ್ನ ಬಂಧನ ಕರೆದಿದ್ರು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ. ತುಂಬಾ ಯಶಸ್ವಿಯಾಗಿದೆ. ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ವಿ ಮತ್ತೆ ಅತ್ಯಂತ ಶಾಂತಿಯುತವಾಗಿ ಮಾತನಾಡಿದ್ವಿ. ಆಗ ಪೊಲೀಸ್ ಇಲಾಖೆಗೆ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗ ಯಾರು ಕಾನೂನನ್ನ ಕೈ ತೆಗೆದುಕೊಂಡು ಹಲ್ಲೆ ಮಾಡುವಂತ ಒಂದು ಷಡ್ಯಂತ್ರ ನಡೆದಿತ್ತು ಅವರನ್ನು ಆದಷ್ಟು ಬೇಗ ಬಂಧಿಸಬೇಕು. ಮತ್ತೆ ಇನ್ನು ಮುಂದೆ ಯಾವುದೇ ರೀತಿ ಕೂಡ ಈ ರೀತಿಯಂತ ಘಟನೆಗಳು, ಯಾಕೆಂದ್ರೆ ಶಿರಾಳಕೊಪ್ಪದಲ್ಲಿ ಹಿಂದೆ ನವಿಲನ್ನ ಕಳ್ಳಸಾಗಣೆ ಮಾಡುವಂತ ಒಂದು ಸಿಕ್ಕಿತ್ತು. ಅವನ ರಿವಾಲ್ವರ್ ಕೂಡ ಅವನ ಅರೆಸ್ಟ್ ಮಾಡ್ಕೊಂಡು ಬಂದ್ರು. ಕೊನೆಗೆ ಅವನು ರಿವಾಲ್ವರ್ ಕೂಡ ಅದು ಎಕ್ಸ್ಚೇಂಜ್ ಆಗಿ ಅವನು ಬಿಡುವಂತ ಕೆಲಸಗಳಾಗಿದೆ. ಒಂಟೆ ಕೂಡ ತಗೊಂಡ್ಬಂದಿರೋದು ಇರಲಿ, ಒಂಟೆದು ಕಾನೂನು ಪ್ರಕಾರ ತಂದಿದ್ದಾರೆ. ಅಂದ್ರೆ ಈ ರೀತಿಯಂತ ದೊಡ್ಡ ಒಂದು ಕೇಂದ್ರ ಶಿರಾಳಕೊಪ್ಪ ಆಗ್ತಾ ಇದೆ. ಈ ಶಿಕಾರಿಪುರದ ಕವಾಸ್ಪುರ ಭಾಗದಲ್ಲೂ ಕೂಡ ಕೆಲವು ಮತಿಗೇಡಿ ಶಕ್ತಿಗಳು ಈ ರೀತಿಯಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೋಮಾತೆಯನ್ನ ಪದೇ ಈ ರೀತಿಯಂತ ಒಂದು ಹಲ್ಲೆಯನ್ನ ಮಾಡಿ ತಿನ್ನುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾನೂನಿನ ಚೌಕಟ್ಟನ್ನು ಮೀರಿ ನಡೀತಿರುವಂತಹ ಈ ದಂಧೆ ಏನಿದೆ ಇದು ಸಂಪೂರ್ಣವಾಗಿ ನಿಲ್ಲಿಸುವಂತ ಕೆಲಸಕ್ಕೆ ಪೊಲೀಸು ಮತ್ತೆ ಜಿಲ್ಲಾಡಳಿತ ಕೈ ಜೋಡಿಸಬೇಕು. ಮತ್ತೆ ಈ ರೀತಿಯಂತ ವಿಚಾರಗಳಿಗೆ ಬೆಂಬಲ ಕೊಡುವಂತ ಕೆಲಸ ಸರ್ಕಾರದಲ್ಲೇ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅದಂತ ಅವರು ನಿಲ್ಲಿಸಿದ್ರೆ ಇದು ಎಲ್ಲದೂ ಕೂಡ ಒಂದು ಕೊನೆ ಆಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ